ಮಹಾಗಣಾಧಿಪತಯೇ ನಮಃ. ಮಧುಸೂದನ ರೂಪೇ ಶ್ರೀ ವಿಷ್ಣು ಪ್ರೀತ್ಯರ್ಥಂ. ವೈಶಾಖ ಪುರಾಣ ಅಧ್ಯಾಯ 11 ನೃಗರಾಜನ ವೃತ್ತಾಂತ. ಆದಿತ್ಯವರ್ಣಂ ಸರ್ವೇಶಂ ಯೋಗಿನಾಂ ಹೃದಯಾಸ್ಥಿತಂ ವಿಷ್ಣುಂ ಜಿಷ್ಣುಂ ಸದಾ ವಂದ್ಯಂ ವಂದೇ ಸರ್ವಾರ್ಥ ಸಿದ್ಧಯಾಂ. ಶ್ರುತಕೀರ್ತಿ ಮಹಾರಾಜನು ಶ್ರುತದೇವ ಋಷಿಗಳನ್ನು, ಆಚಾರ್ಯ, ವೈಶಾಖ ಮಾಸ ಧರ್ಮಗಳು ತುಂಬಾ ಫಲದಾಯಕವಾಗಿದ್ದರೂ ಲೋಕದಲ್ಲಿ ಹೆಚ್ಚು ಪ್ರಚಾರವಾಗದಿರಲು ಕಾರಣವೇನು ಎಂದು ಕೇಳಿದನು. ಶ್ರುತದೇವ ಋಷಿಗಳು ಹೇಳುತ್ತಾರೆ, ಈ ಜಗತ್ತಿನಲ್ಲಿ ಸಾತ್ವಿಕರಿಗಿಂತ ರಾಜಸ ತಾಮಸ ಜನರೇ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ. ಎಲ್ಲರೂ ಸುಖ ಪ್ರಾಪ್ತಿಗೆ ಯತ್ನಿಸುವವರೇ ಹೊರತು ಪರಮಪದವಾದ ಮೋಕ್ಷ ಮಾರ್ಗವನ್ನು ಆಶಿಸುವವರು ತುಂಬಾ ಕಡಿಮೆ. ಈ ಕಾರಣ ರಾಜಸ ತಾಮಸ ಧರ್ಮಗಳೇ ಹೆಚ್ಚು ಪ್ರಚಾರಕ್ಕೆ ಬಂದಿವೆ. ಸಾತ್ವಿಕ ಧರ್ಮಗಳು ಹೆಚ್ಚು ಪ್ರಸಿದ್ಧವಾಗಿಲ್ಲ. ಕ್ಷುಲ್ಲಕ ಆಸೆಗಳಿಗಾಗಿ ಜನರು ಸಾತ್ವಿಕ ಧರ್ಮವನ್ನು ಮರೆತು ರಾಜಸ ತಾಮಸ ಕರ್ಮಾಚರಣೆಯಲ್ಲಿ ತೊಡಗುವವರು. ಸಾತ್ವಿಕ ಧರ್ಮಗಳು ರಹಸ್ಯವಾಗಿ ಉಳಿದಿವೆ. ಇದಕ್ಕೆ ಕಾರಣವಿದೆ. ಇಕ್ಷ್ವಾಕು ವಂಶದ ನೃಗರಾಜನ ಮಗ ಕೀರ್ತಿಮಂತನು ಒಮ್ಮೆ ಬೇಟೆಗೆ ಹೋದನು. ಮಾರ್ಗ ಮಧ್ಯೆ ವಸಿಷ್ಠಾಶ್ರಮವನ್ನು ಅವನು ತಲುಪಿದನು. ವಸಿಷ್ಠರ ಶಿಷ್ಯರು ಅಲ್ಲಿ ಹಲವಾರು ವೈಶಾಖ ಧರ್ಮಗಳನ್ನು ಅನುಸರಿಸುತ್ತಿದ್ದರು. ಅವರಲ್ಲಿ ಕೆಲವರು ಬಂದ ಅತಿಥಿಗಳಿಗೆ ನೀರನ್ನು ಕೊಟ್ಟು ಗಂಧ ಲೇಪನ ಮಾಡಿಸಿ ಬೀಸಣಿಗೆಯಿಂದ ಬೀಸುತ್ತಾ ಹಣ್ಣು ಪಾನಕಾದಿಗಳನ್ನು ಕೊಟ್ಟು ಉಪಚರಿಸುತ್ತಿದ್ದರು. ಛತ್ರಿದಾನವನ್ನೂ ಮಾಡುತ್ತಿದ್ದರು. ದಟ್ಟ ನೆರಳಿನ ಮರದ ಕೆಳಗೆ ಕುಳಿತುಕೊಂಡು ವಿಶ್ರಮಿಸಲು ಅನುಕೂಲ ಮಾಡಿಕೊಡುತ್ತಿದ್ದರು. ರಾಜನು ಆ ಜನರನ್ನು ಕುರಿತು, ನೀವು ಯಾರೆಂದು ಕೇಳಿದಾಗ ವಸಿಷ್ಠರ ಶಿಷ್ಯರೆಂದರು. ನೀವು ಮಾಡುತ್ತಿರುವ ಕೆಲಸಗಳೇನು ಎಂದಾಗ ತಾವು ವೈಶಾಖ ಧರ್ಮಗಳನ್ನು ಶ್ರದ್ಧೆಯಿಂದ ಆಚರಿಸುತ್ತಿರುವುದಾಗಿ ತಿಳಿಸಿದರು. ಇದರ ಫಲವೇನು? ಯಾವ ದೇವತೆ ಇದರಿಂದ ಪ್ರಸನ್ನರಾಗುತ್ತಾರೆ ಎಂದು ರಾಜನು ಕೇಳಿದಾಗ ವಸಿಷ್ಠ ಶಿಷ್ಯರು ಹೀಗೆ ಹೇಳುತ್ತಾರೆ, ರಾಜನ್, ನಮಗೆ ಗುರುಗಳು ವಿಧಿಸಿರುವ ಕರ್ತವ್ಯಗಳಿವೆ. ನೀವು ನಮ್ಮ ಗುರುಗಳನ್ನು ಈ ಬಗ್ಗೆ ಕೇಳಿದರೆ ವಿವರವಾದ ವಿಚಾರವನ್ನು ಅವರೇ ತಿಳಿಸುವವರು ಎಂದು ನುಡಿದರು. ನೃಗರಾಜನ ಮಗನು ವಸಿಷ್ಠರ ಆಶ್ರಮಕ್ಕೆ ತೆರಳಿ ಅವರನ್ನು ನೋಡಿದನು. ಅವರು ರಾಜನಿಗೆ ಆದರಾತಿಥ್ಯ ನೀಡಿದರು. ಹೇ ಮುನಿವರ್ಯ, ಮಾರ್ಗದಲ್ಲಿ ತಮ್ಮ ಶಿಷ್ಯರು ಹಲವಾರು ಪುಣ್ಯ ಕಾರ್ಯಗಳಿಗೆ ನಿರತರಾಗಿರುವುದನ್ನು ಕಂಡೆ. ಅವರನ್ನು ಆ ಬಗ್ಗೆ ವಿಚಾರಿಸಲು ತಮ್ಮನ್ನು ಕೇಳಿ ತಿಳಿಯುವಂತೆ ಹೇಳಿದರು. ತಾವು ನನಗೆ ಅದನ್ನು ತಿಳಿಸಿ ಅನುಗ್ರಹಿಸಬೇಕು ಎಂದನು. ವಸಿಷ್ಠ ಮಹರ್ಷಿಗಳು ರಾಜನ ಪ್ರಶ್ನೆಯಿಂದ ಹರ್ಷಿತರಾಗಿ ವೈಶಾಖ ಮಾಸ ಧರ್ಮಾಚರಣೆಗಳನ್ನು ತಿಳಿಸಿದರು. ವೈಶಾಖ ಮಾಸದಲ್ಲಿ ನಿತ್ಯವೂ ತೀರ್ಥ ನದಿಗಳಲ್ಲಿ ಸ್ನಾನ ಮಾಡಿ ಯಥಾಶಕ್ತಿ ದಾನ ನೀಡಬೇಕು. ಕೇವಲ ಭಕ್ತಿಯಿಂದ ಮಾಡಿದ ಕೆಲಸದಿಂದ ಮಾತ್ರ ಪರಮಾತ್ಮನು ಪ್ರೀತನಾಗುವನು. ಹಣದ ಆಡಂಬರ ಮುಖ್ಯವಲ್ಲ. ಬಾಯಾರಿದವನು ಸ್ವಲ್ಪ ನೀರಿನಿಂದ ತೃಪ್ತನಾಗುವಂತೆ ಶ್ರೀಹರಿಯು ವೈಶಾಖದಲ್ಲಿ ಜಲದಾನದಿಂದ ತೃಪ್ತನಾಗುತ್ತಾನೆ. ಕರ್ಮಗಳ ಮರ್ಮ ಬಲು ಸೂಕ್ಷ್ಮವಾಗಿದೆ. ಅಲ್ಪಾಯುಷ್ಯದಿಂದಲೇ ಅನಂತ ಫಲವನ್ನು ನಾವು ಪಡೆಯಬಹುದಾದ ವೈಶಾಖ ಧರ್ಮಗಳು ಬಹು ಪುಣ್ಯಕರವಾಗಿವೆ. ವೈಶಾಖ ಮಾಸದ ಧರ್ಮಾಚರಣೆಗೆ ಹೆಚ್ಚು ಧನ ವ್ಯಯವಾಗುವುದಿಲ್ಲ. ರಾಜನಾದವನು ಯಾರು ವೈಶಾಖ ಧರ್ಮಾಚರಣೆ ಮಾಡುವುದಿಲ್ಲವೋ ಅವರನ್ನು ಶಿಕ್ಷಿಸಬೇಕು. ಇದನ್ನು ತೊರೆದವನು ಅಧರ್ಮೀಯರೇ ಸರಿ ಎಂದು ವಸಿಷ್ಠರು ನುಡಿದರು. ಕೀರ್ತಿಮಂತನು ಋಷಿಗಳ ಅಣತಿಯಂತೆ ವೈಶಾಖ ಮಾಸ ಧರ್ಮಗಳನ್ನು ತನ್ನ ರಾಜ್ಯದಲ್ಲಿ ಪ್ರಚಾರ ಮಾಡಿದನು. ತನ್ನ ರಾಜ್ಯದಲ್ಲಿ ಬಾಲಕರು ಹಾಗೂ 80 ವರ್ಷ ಮೀರಿದ ವೃದ್ಧರನ್ನು ಬಿಟ್ಟು ಎಲ್ಲರೂ ವೈಶಾಖ ವ್ರತವನ್ನು ಆಚರಿಸಬೇಕೆಂಬ ನಿಯಮ ಸಾರಿದನು. ಪ್ರತಿ ಹಳ್ಳಿಗಳಲ್ಲೂ ಇದನ್ನು ಪ್ರಚಾರ ಮಾಡಿದನು. ಇದರಿಂದ ಅವನ ರಾಷ್ಟ್ರವು ಸುಖ ಸಮೃದ್ಧಿಯ ನೆಲೆಯಾಗಿ ಶಾಂತಿ ನೆಲೆಸಿತು. ಆತನ ಪ್ರಜೆಗಳು ದೇಹಾಂತ್ಯದಲ್ಲಿ ಸ್ವರ್ಗ ಸೇರಿ ಯಮಲೋಕಕ್ಕೆ ಹೋಗುವವರೇ ಇಲ್ಲವಾದರು. ಆಗ ನಾರದರು ಯಮರಾಜನ ಬಳಿ ಹೋಗಿ ಮೊದಲಿನಂತೆ ನರಕದಲ್ಲಿ ಜನಸಂದಣಿ ಆಕ್ರಂದನವಿಲ್ಲದಿರುವ ಬಗ್ಗೆ ಆಶ್ಚರ್ಯ ವ್ಯಕ್ತಪಡಿಸಿದರು. ಯಮನು ಇದಕ್ಕೆ
ಕಾರಣವನ್ನರಿತು ಕೀರ್ತಿಮಂತನೆಂಬ ರಾಜನು ಪರಮ ವೈಷ್ಣವನಾಗಿ ಆತನ ಪ್ರಜೆಗಳೆಲ್ಲ ವೈಶಾಖ ಧರ್ಮಾಚರಣೆ ಮಾಡಿ ವೈಕುಂಠ ಲೋಕ ಸೇರಿದ್ದಾರೆ. ಹೀಗಾಗಿ ನನ್ನ ಲೋಕಕ್ಕೆ ಯಾರೂ ಬರುತ್ತಿಲ್ಲ. ನಾನು ಇನ್ನು ಸುಮ್ಮನಿರಲಾಗದು. ಕೀರ್ತಿಮಂತನೊಡನೆ ಯುದ್ಧ ಮಾಡಿ ಅವನನ್ನು ಕೊಲ್ಲುವೆ ಎಂದು ನುಡಿದನು. ಯುದ್ಧದಲ್ಲಿ ತಾನು ಸೋತರೆ ಬ್ರಹ್ಮದೇವನಲ್ಲಿಗೆ ಹೋಗುವುದಾಗಿ ತಿಳಿಸಿದನು. ಕಾಲರೂಪಿಯಾದ ಯಮನು ಮಹಿಷವನ್ನೇರಿ ಬಂದು ಯಮಭಟರೊಡನೆ ರಾಜನ ಮೇಲೆ ದಾಳಿ ಮಾಡಿದ. ರಾಜನು ಯುದ್ಧವನ್ನಾರಂಭಿಸಿದನು. ಯಮದೂತರು ಹಾಗೂ ರೋಗ ದೇವತೆಗಳು ಬೇಗನೆ ರಾಜನಿಂದ ಸೋತು ನೆಲಕಚ್ಚಿದರು. ಮತ್ತೆ ಯಮನು ತನ್ನೆಲ್ಲಾ ಅಸ್ತ್ರಗಳನ್ನು ರಾಜನ ಮೇಲೆ ಪ್ರಯೋಗಿಸಿದನು. ಬ್ರಹ್ಮಾಸ್ತ್ರದಿಂದ ರಾಜನು ಕೆಳಗೆ ಬೀಳಲು ಹಾಹಾಕಾರವಾಯಿತು. ಆಗ ಶ್ರೀಹರಿಯು ತನ್ನ ಭಕ್ತನನ್ನು ಸಲಹಲು ಸುದರ್ಶನ ಚಕ್ರವನ್ನು ಕಳುಹಿಸಿದನು. ಕೀರ್ತಿಮಂತನು ಪರಮಾತ್ಮನ ದಿವ್ಯಾಯುಧವನ್ನು ಭಕ್ತಿಯಿಂದ ಸ್ತುತಿಸಿದನು. ಯಮನನ್ನು ರಕ್ಷಿಸೆಂದು ರಾಜನು ಬೇಡಿದನು. ಯಮನೇ ಇಲ್ಲವಾದರೆ ಧರ್ಮ ರಕ್ಷಣೆ ಹೇಗೆ? ಆದ್ದರಿಂದ ಸುದರ್ಶನವನ್ನು ಉಪಸಂಹರಿಸು ಎಂದು ರಾಜನು ಪ್ರಾರ್ಥನೆ ಮಾಡಿದನು. ಎಲ್ಲಾ ದೇವತೆಗಳೂ ಆಕಾಶ ಮಾರ್ಗದಲ್ಲಿ ನಿಂತರು. ಬ್ರಹ್ಮನೂ ಬಂದನು. ಯಮನು ನಾಚಿ ತಲೆ ತಗ್ಗಿಸಿದನು. ಯಮನು ಬ್ರಹ್ಮನ ಪಾದಗಳಿಗೆ ಅಭಿನಂದಿಸಿ ತನ್ನನ್ನು ರಕ್ಷಿಸೆಂದು ಮೊರಹೊಕ್ಕನು. ಯಮನ ದುರವಸ್ಥೆ ನೋಡಿದ ಬ್ರಹ್ಮನು ವಾಯುದೇವನನ್ನು ಸ್ಮರಿಸಿದನು. ವಾಯುದೇವನು ಯಮನನ್ನು ಹಿಡಿದೆಬ್ಬಿಸಿ, ನಿನ್ನನ್ನು ಸೋಲಿಸಿದವರ್ಯಾರು ಎನ್ನಲು ಯಮರಾಜನು ಗದ್ಗದಿತನಾಗಿ ನಡೆದ ಸಂಗತಿ ತಿಳಿಸಿದನು. ಇಲ್ಲಿಗೆ ಸ್ಕಂದ ಪುರಾಣೋಕ್ತ ವೈಶಾಖ ಮಾಸ ಮಹಾತ್ಮೆಯ 11ನೇ ಅಧ್ಯಾಯವು ಮುಗಿಯಿತು. ನಾಳೆ ವೈಶಾಖ ಪುರಾಣದಿಂದ ಅಧ್ಯಾಯ 12 ಯಮನಿಗೆ ಬಂದ ಸಮಸ್ಯೆ ಬಗ್ಗೆ ತಿಳಿದುಕೊಳ್ಳೋಣ. ಬ್ರಹ್ಮರುದ್ರಾದಿ ಸಂಘಾತ ವಂದ್ಯಂ ಶ್ರೀನಿಧಿಮವ್ಯಯಂ ನಮಾಮಿ ಶಿರಸಾ ದೃಷ್ಟ್ಯಾ ಪರಮಾನಂದ ಸಾಗರಂ.